ನೀವು ಮಾತ್ರ ತುಂಬಾ ಸುಲಭವಾಗಿ ನನ್ನ ಹತ್ರನೇ ಸುಳ್ಳು ಹೇಳಿದ್ರಿ. ನಿಜ ಹೇಳ್ದೆ ಇರೋದು ನನ್ನ ತಪ್ಪೆ, ಆದ್ರೆ ನಿನಗೆ ಮೋಸ ಮಾಡಬೇಕು ಅಂತಲ್ಲ. ನಿಜ ಹೇಳ್ದೆ ಇರೋದು ನನ್ನ ತಪ್ಪೆ, ಆದ್ರೆ ನಿನ್ನ ಹತ್ರ ಸುಳ್ಳು ಹೇಳಬೇಕು ಅಂತಲ್ಲ. ಮತ್ತೆ ಯಾಕೆ ಹೇಳಲಿಲ್ಲ? ಆ ರೀತಿಯಲ್ಲಿ ಎಲ್ಲರ ಮುಂದೆ ಅಲೇಖ್ಯ ಕಮಿಟ್ ಮಾಡಿದ್ಲು. ಯಾಕೆ ಹಾಗೆ ಮಾಡಿದೆ ಅಂತ ನಾನು ಅಲೇಖ್ಯನ ಕೇಳಿದೆ. ಅದಕ್ಕೆ ಅವಳು ಏನು ಹೇಳಿದ್ಲು ಅಂದ್ರೆ, ನಾವು ಮನೆಗೆ ಬರೋ ಸಮಯಕ್ಕೆ ನಮ್ಮ ಬಗ್ಗೆ ಏನೇನೋ ಮಾತಾಡ್ಕೋತಿದ್ದಾರೆ ಅಂತ ಹೇಳಿದ್ರು. ನಾನು ಸುಳ್ಳು ಹೇಳಿಲ್ಲ ಅಂದಿದ್ರೆ ಅವ್ರ ಅನುಮಾನನ ನಿಜ ಮಾಡಿದವ್ರಾಗ್ತಿದ್ವಿ. ಇದು ನಡೆದಿದ್ದು. ನೀನ್ ಬೇಜಾರು ಮಾಡ್ಕೋತೀಯ ಅಂತ, ಎಲ್ಲರೂ ನಿನಗೆ ಮಾತಲ್ಲೇ ನೋವು ಕೊಡ್ತಾರೆ ಅಂತ ನಾನು ಏನು ಹೇಳಲಿಲ್ಲ. ಬೇರೆ ಏನು ಉದ್ದೇಶ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಅವನಿ. ಅವತ್ತು ಗೆಸ್ಟ್ ಹೌಸಲ್ಲಿ ಏನ್ ನಡೀತು ಅಂದ್ರೆ, ನಿಮ್ಮನ್ನ ಇಷ್ಟಪಟ್ಟು ನೀವು ನನಗೆ ಸಿಗಲ್ಲ ಅಂತ ಗೊತ್ತಾದಾಗ್ಲಿಂದಾನು ನಿದ್ರೆಗೆ ತುಂಬ ದೂರ ಆದೆ. ಆ ಸಮಯದಲ್ಲಿ ಅಭ್ಯಾಸ ಮಾಡ್ಕೋಬೇಕಾಗಿ ಬಂತು. ಇನ್ನು ಬಿಡೋದಕ್ಕಾಗ್ತಿಲ್ಲ. ಅದ್ಬಿಟ್ರೆ ಇನ್ನೇನೂ ನಡೆದಿಲ್ಲ. ನಂಬೇಕಾ? ನಮ್ಮ ಮಧ್ಯ ಅದ್ಬಿಟ್ಟು ಇನ್ನೇನು ನಡೆದಿಲ್ಲ. ನಂಬೋದಕ್ಕೆ ಆಗ್ತಾ ಇಲ್ಲ. ಅವಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಪರಿಸ್ಥಿತಿಗಳು ಹಾಗೆ ಇದೆ ಅಲ್ವಾ? ನೀನೇ ನಂಬಲಿಲ್ಲ ಅಂದ್ರೆ ಇನ್ನು ಈ ಪ್ರಪಂಚದಲ್ಲಿ ನನ್ನ ನಂಬೋರು ಯಾರು ಇರೋದಿಲ್ಲ. ಅವತ್ತು ನಿಮ್ ಮಾತುಗಳನ್ನ ಅತ್ತೆ ಮಾವ ಕೇಳಿಸ್ಕೊಂಡ್ರು. ಇವತ್ತು ಅತ್ತೆ ಕೂಡ ನಿಮ್ ಮೇಲೆ ಅನುಮಾನ ಬಂದಿದೆ ಅಂತ ಅವಕಾಶ ಕೊಟ್ಟಿದ್ದು ನೀವೇ. ನೀವು ಗೆಸ್ಟ್ ಹೌಸ್ ಅಲ್ಲಿ ಇದ್ದ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನೇ ಅನುಮಾನಿಸ್ತಾರೆ. ಅವಳ ಹೊಟ್ಟೆಲ್ ಬೆಳೀತಾ ಇರೋ ಮಗುಗ್ ತಂದೆ ನೀನೇ ಅಂತ ಹೇಳ್ತಾರೆ. ಹಾಗನ್ಬೇಡ ಅವನೇ. ನನ್ ಪ್ರಾಣ ಹೋದಾಗಾಯ್ತು. ನಿನ್ಗೆ ನಾನ್ ಮೋಸ ಮಾಡ್ತೀನ? ಅವನಿ, ನಿನ್ ಕಣ್ಣಿಗೆ ನಾನ್ ಹಾಗೆ ಕಾಣಿಸ್ತಿದ್ದೀನ? ನನ್ ಸ್ಥಾನದಲ್ಲಿ ಯಾರೇ ಇದ್ರೂ ಹಾಗೆ ಅನ್ಕೋತಾರೆ. ಯಾರಾದ್ರೂ ಅನ್ಕೋಬಹುದು, ನೀನ್ ಅನ್ಕೋಬಾರ್ದು. ಅಲೇಖ್ಯ ವಿಷಯದಲ್ಲಿ ನೀವು ಮೂವರು ಸಂಬಂಧ ಇಲ್ಲ ಅಂತಿದ್ದೀರಾ. ಮೂವರಲ್ಲಿ ಯಾರ್ ನಿಜಾನ ಮುಚ್ಚಿಡ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ. ಆದ್ರೆ ಖಂಡಿತವಾಗ್ಲೂ ನಿಜಾನ ಬಯಲ್ ಮಾಡ್ತೀನಿ. ಬಯಲ್ ಮಾಡ್ತೀನಿ. ಏನಾಯ್ತು? ಏನೂ ಆಗಿಲ್ವೇ? ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನಲ್ಲಿರೋ ಹಾಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಬುಜ್ಜಿ. ಅಡುಗೆ ಮನೆಯಿಂದ ಬರುವಂಥ ಸ್ಮೆಲ್ಲನ್ನು ನೋಡಿ ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಹೇಳು ಅಂತವಳು. ಅಂಥದ್ರಲ್ಲಿ ನನ್ನ ಗಂಡನ ಜೊತೆ ಇಷ್ಟು ದಿನಗಳಿಂದ ಸಂಸಾರ ಮಾಡ್ತಾ ಇದ್ದೀನಿ. ಮುಖ ನೋಡಿ ಅದನ್ನು ಕಂಡು ಹಿಡಿಯೋದಕ್ಕಾಗಲ್ವಾ? ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಮರ್ಯಾದೆಯಿಂದ ಹೇಳು. ಏನಿಲ್ಲ ಬುಜ್ಜಿ, ಅದು ಅಲೇಖ್ಯ ಗರ್ಭಿಣಿ ಆಗಿದ್ದಾಳಲ್ವಾ? ಹೌದು. ಅವಳಿಗೆ 200 ಕೋಟಿ ಆಸ್ತಿ ಇದೆ ಅಲ್ವಾ? ಇದ್ರೆ ಬುಜ್ಜಿ, ನೀನು ಹಾಗೆ ಸೀರಿಯಸ್ ಆಗಿ ಎಕ್ಸ್ಪ್ರೆಷನ್ ಕೊಡ್ಬೇಡ. ನಾನು ಹೇಳಬೇಕು ಅಂದ್ಕೊಂಡಿದ್ನ ಭಯದಲ್ಲಿ ಹೇಳೋಕ್ಕಾಗಲ್ಲ.
ಸರಿ ಹೇಳು. ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರ ಆ ಆಸ್ತಿ ಯಾರವಳನ್ನ ಗರ್ಭಿಣಿಯಾಗಿ ಮಾಡಿದಾರೋ ಅವರಿಗೆ ಸಿಗುತ್ತೆ ಅಲ್ವಾ? ಹೌದು. ಆ ಆ ವಿಷಯದ ಬಗ್ಗೆನೇ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಬಂಗಾರ. ಅಷ್ಟು ಆಳವಾಗಿ ಏನಕ್ಕೆ ಯೋಚಿಸ್ತಿದ್ಯಾ? ಏನಿಲ್ಲ, ಜಸ್ಟ್ ಜನರಲ್ ನಾಲೆಡ್ಜಿಗೋಸ್ಕರ ಅಷ್ಟೇ. ನಿನ್ ನಾಲೆಡ್ಜ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಇರೋದನ್ನ ಇರೋ ಹಂಗೆ ಹೇಳು. ಅಷ್ಟೇ ಅಂತಿದ್ದೀನಲ್ಲ, ಇನ್ನೇನು ಇಲ್ಲ. ನೀನ್ ಏನೂ ಇಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ಏನೋ ಇದೆ ಅಂತ. ಬುಜ್ಜಿ, ಈ ಕೃಷ್ಣನ್ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನಗೆ ಒಂದು ಚಿಕ್ಕ ಅನುಮಾನ. ಈ ಕೃಷ್ಣನ್ ಮೇಲೆನೆ ನಿನಗೆ ಅನುಮಾನನಾ? ಹೌದು. ಸರಿ, ಏನದು? ನೀನ್ ಕೂಡ ಅಲೇಖನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿದ್ದನ್ನ ನೋಡಿದ್ದೀನಿ. ನನಗ್ ಗೊತ್ತಿಲ್ದಿರೋ ಹಾಗೆ ಅವಳ ಜೊತೆ ಏನಾದ್ರೂ ಆಟ ಆಡಿದ್ಯಾ? ಏನಂದೆ ಬುಜ್ಜಿ? ನಾನು ಆಟ ಆಡ್ತಾ ಇದ್ದೀನಾ? ಬಿರಿಯಾನಿ ತಿನ್ನೋ ಈ ಬಾಯಲ್ಲಿ ಆ ಮಾತನ್ನ ಹೇಗೆ ಹೇಳ್ತೀಯ ನೀನು? ಲೆಗ್ ಪೀಸ್ ತಿನ್ನೋ ಈ ಬಾಯಲ್ಲಿ ಆ ಮಾತನ್ನ ಹೇಗೆ ಹೇಳ್ತೀಯ ನೀನು? ನೋಡು, ನನ್ನ ಮುಖನ ಸರಿಯಾಗಿ ನೋಡು. ಈ ಅಮಾಯಕವಾಗಿರೋ ಮುಖದಲ್ಲಿ ನಿನಗೆ ಅಂತ ಮನುಷ್ಯ ಕಾಣಿಸ್ತಾರ? ನಾನು ನಿನ್ನನ್ನೇನಾದ್ರೂ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಬ್ರಹ್ಮಚಾರಿಯಾಗೆ ಉಳ್ಕೊಂಡ್ಬಿಡ್ತಾ ಇದ್ದೆ, ಗೊತ್ತಾ ನಿನಗೆ? ಇಷ್ಟೊಂದು ಓವರ್ ಆಕ್ಟಿಂಗ್ ಬೇಕಾಗಿಲ್ಲ ಸರ್. ನನ್ನ ಶೀಲದ ಮೇಲೇನೆ ಡೌಟ್ ಪಡ್ತೀಯಾ? ನನ್ನ ಶೀಲನ ಏನಾದ್ರೂ ಡೌಟ್ ಪಟ್ರೆ ನಾನು ಎಲ್ಲಾದ್ರೂ ಬಿದ್ದು ಸಾತೋಗ್ಬಿಡ್ತೀನಿ. ನೀನ್ ಸಾಯ್ಬೇಕಾಗಿರೋ ಅಗತ್ಯ ಇಲ್ಲ. ಅವಳ ಗರ್ಭಿಣಿ ಆಗೋದಕ್ಕೆ ನೀನ್ ಕಾರಣ ಅಂತ ಗೊತ್ತಾಯ್ತು ಅನ್ಕೋ, ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ, ಕೈ ಕಾಲ್ ಕಟ್ ಹಾಕಿ, ರೂಮಲ್ಲಿ ಕೂರ್ಡ್ ಹಾಕಿ 2 ದಿನ ಸರಿಯಾಗಿ ಹೊಡಿತೀನಿ. ಮೂರನೇ ದಿನ ನಿನ್ನ ಕಾರಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಹತ್ತಿಸ್ತೀನಿ. ಯಾಕೆ? ನಿನ್ನ ಮೂಟೆನಲ್ಲಿ ಕಟ್ಟಿ ಅಲ್ಲಿಂದ ಕೆಳಗೆ ಬಿಸಾಕ್ತೀನಿ. ಯು ಮೀನ್ ಮರ್ಡರ್? ಹೌದು. ನೋಡು, ಸ್ವಂತ ಗಂಡನೇ ಕೊಲೆ ಮಾಡ್ತೀಯಾ? ನೀನೇನು ತಪ್ಪು ಮಾಡಿಲ್ಲ ತಾನೇ, ಮತ್ಯಾಕೆ ಭಯ ಪಡ್ತಾ ಇದ್ಯಾ? ಏನೋ ಕ್ಯಾಶುಯಲ್ ಆಗಿ ಹಾಗಂತೆ. ಫೈನಲ್ ಮಾತು ಏನು ಅಂದ್ರೆ ನಿನ್ನನ್ನು ಸಾಯಿಸಿ ನಾನು ಜೈಲ್ಗೆ ಹೋಗ್ತೀನಿ. ಬುಜ್ಜಿ, ಇವತ್ತು ಯಾಕೋ ನೀನು ವೈಲೆಂಟ್ ಆಗಿ ಮಾತಾಡ್ತಾ ಇದೀಯಾ? ಗಂಡ ಎಣ್ಣೆ ಹೊಡೆದ್ರು, ಇಸ್ಪಿಟ್ ಆಡಿದ್ರು, ಇಷ್ಟ ಬಂದ ಹಾಗೆ ತಿರ್ಗಾಡಿದ್ರು ಹೆಣ್ಣು ಸಹಿಸ್ಕೋತಾಳೆ. ಆದ್ರೆ ಇನ್ನೊಬ್ಳ ಜೊತೆ ಸಂಬಂಧ ಇದೆ ಅಂದ್ರೆ ಯಾವ ಹೆಣ್ಣು ಸಹಿಸ್ಕೊಳ್ಳಲ್ಲ. ನೀನು ಕೂಡನಾ? ಯಾಕೆ? ನಾನು ಒಬ್ಳು ಹೆಣ್ಣಲ್ವಾ? ಅದ್ ಹೆಣ್ಣೆ, ತುಂಬಾ ಅಂದವಾಗಿರೋ ಹೆಣ್ಣು. ಅಂತಿಂತ ಹೆಣ್ಣು ನಾನಲ್ಲ ಅನ್ನೋ ವಿಷಯನೂ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ಹುಷಾರು. ಮಿಡ್ ನೈಟಲ್ಲಿ ಹಾರರ್ ಸಿನಿಮಾ ನೋಡ್ದಂಗೆ ಮಾತಾಡ್ಬಿಟ್ಟು ಹೋದ್ಲು. ಈ ಕೃಷ್ಣ ಭಾವ ಯಾಕಿಷ್ಟು ಭಯ ಪಡ್ತಾ ಇದ್ದಾನೆ? ನಾನು ಬ್ಯುಸಿ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಲ ಫೋನ್ ಮಾಡ್ತಾ ಇದ್ದೀರಾ? ನಮಗೆ ಬರ್ಬೇಕಾದ್ರೆ ದುಡ್ಡಿನ ಪರಿಸ್ಥಿತಿ ಏನು? ನಾನೇನಾದರೂ ಊರು ಬಿಟ್ಟು ಹೋಗ್ತಾ ಇದ್ದೀನಾ? ನಿಮ್ಮ ದುಡ್ಡನ್ನ ಹೂವಲ್ಲಿಟ್ಟು ಕೊಡ್ತೀನಿ. ಕಿವಿಗೆ ಹೂವು ಇಡ್ತಿದ್ಯಾ? ಇಲ್ಲಿ ನೋಡಿ, ಸದ್ಯದಲ್ಲೇ ನನಗೆ ಒಂದು ದೊಡ್ಡ ಅಮೌಂಟ್ ಬರುತ್ತೆ. ನಿಮ್ಮೆಲ್ಲರ ಬಾಕಿನೂ ತೀರಿಸ್ತೀನಿ, ನನ್ನ ನಂಬಿ. ಸಡನ್ ಆಗಿ ಅಷ್ಟು ದುಡ್ಡು ಬರುತ್ತೆ? ಹೊಲ ಏನಾದ್ರು ಮಾಡ್ತಾ ಇದೀಯಾ? ಇಲ್ಲಿ ನೋಡಿ ಸರ್, ನಾನು ಪಾಲಿನ ಆಸ್ತಿನ ಮಾರುವಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಹೇಳಿದ್ನಲ್ಲ, ಸದ್ಯದಲ್ಲೇ ಒಂದು ದೊಡ್ಡ ಅಮೌಂಟ್ ಬರುತ್ತೆ ಅಂತ, ಅದರಲ್ಲಿ ತೀರಿಸ್ತೀನಿ. ಇಷ್ಟು ದಿನನೇ ಕಾದ್ರಂತೆ, ಇನ್ನು ಒಂದೇ ಒಂದು ವಾರ ವೆಯ್ಟ್ ಮಾಡಿ. ವಾರದ ನಂತರ ಬೇರೆ ಥರ ಇರುತ್ತೆ ಪರಿಸ್ಥಿತಿ. ಈ ಸಾಲದವ್ರ ಟಾರ್ಚರ್ ಜಾಸ್ತಿ ಆಗೋಗಿದೆ. ಆದಷ್ಟು ಬೇಗ ದುಡ್ಡು ಬಂದರೆ ಚೆನ್ನಾಗಿರುತ್ತೆ, ಫುಲ್ ರಿಲ್ಯಾಕ್ಸ್ ಆಗ್ಬೋದು. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಎಲ್ಲರ ಬಾಕಿನೂ ತೀರಿಸ್ತೀನಿ ಅಂತಿದ್ಯಲ್ಲ, ಏನು? ಸಾಲ ತಗೊಂಡಿದ್ದೀನಲ್ಲ,
ತೀರಿಸ್ಬೇಕಲ್ವಾ? ದೊಡ್ಡ ಮೊತ್ತದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ಯಾ? ಹೇಗ್ ಬರುತ್ತೆ? ಎಲ್ಲಿಂದ ಬರುತ್ತೆ? ಅದು ಹಾ ಅದು ಇವಾಗ ಹಾ ಹೇಳು. ಸಡನ್ ಆಗಿ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದ್ ಬೀಳುತ್ತೆ? ಯಾಕೆ ಮಾತಾಡ್ತಿಲ್ಲ? ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಸಂಪಾದಿಸ್ಬೇಕು ಅಂತಾರೆ. 10 ವರ್ಷದ ಹಿಂದೆ ನಾನು ತಗೊಂಡಿರೋ ಶೇರ್ನ ಮಾರದೆ ಇಟ್ಟಿದ್ದೀನಿ. ಅದು ತುಂಬ ಬೆಳೆಯೋ ಅವಕಾಶ ಇದೆ, ಅದಕ್ಕೆ ಹಾಗಂದೆ. ಸುಳ್ಳು. ನಿಜ ಲಾವಣ್ಯ. ಕೆಲವು ದಿನಗಳಿಂದ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿನ್ ವರ್ತನೆ ಬದಲಾಗಿದೆ. ಯಾಕೆ ಹಾಗನ್ಕೋತೀಯ? ಅವತ್ತೊಬ್ಬ ಮನುಷ್ಯ ನಿನ್ ತಂದೆ ಆಗ್ತೀಯ ಅಂತ ಹೇಳ್ದ. ಆವತ್ತಿನ ದಿನ ನೀನು ಆನಂದದಿಂದ ಡ್ಯಾನ್ಸ್ ಮಾಡ್ದೆ. ಇವಾಗ ಅಲೇಖ್ಯ ಗರ್ಭಿಣಿ ಆಗಿದ್ದಾಳೆ. ಎರಡಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಅಲೇಖ್ಯ ರೂಮಿಂದ ನೀನು ಹೊರಗಡೆ ಬಂದಾಗ ಅವನಿ ನಿನ್ನನ್ನ ಅನುಮಾನಿಸಿದ್ಲು. ಬಾವ ಸಂಬಂಧ ಇಲ್ದಿರೋ ಉತ್ತರ ಕೊಡ್ತಾ ಇದ್ದಾನೆ. ಈ ವಿಷಯದ ಬಗ್ಗೆ ಯಾವುದೇ ಪರಿಸ್ಥಿತಿಲೂ ಬಿಡ್ಬೇಡ ಅಕ್ಕ. ನಾನು ಆವತ್ ನಿನ್ನ ಕವರ್ ಮಾಡ್ದೆ. ಅವತ್ತೇನಾದ್ರೂ ನಡೀತಾ? ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ಯಾ? ಏನ್ ಲಾವಣ್ಯ ಹೀಗೆ ಮಾತಾಡ್ತಾ ಇದ್ಯಾ? ನನ್ನನ್ನು ಅನುಮಾನಿಸ್ತಾ ಇದ್ಯಾ? ನೀನೇ ನನ್ನ ನಂಬಲಿಲ್ಲ ಅಂದ್ರೆ ಮನೆಯವ್ರು ನನ್ನನ್ನು ಹೇಗೆ ನಂಬ್ತಾರೆ ಹೇಳು? ಗಂಡಸ್ರ ಬುದ್ಧಿನ ಅಷ್ಟು ಬೇಗ ನಂಬಕ್ಕಾಗಲ್ಲ ಅಲ್ವಾ? ಹೆಣ್ಣಿನ ಹಿಂದೆ ದುಡ್ಡಿನ ಹಿಂದೆ ಬೀಳ್ದೇ ಇರೋ ಗಂಡಸ್ರು ಯಾರಿದ್ದಾರೆ? ಅಂಥದ್ದೇನೂ ಇಲ್ಲ ಲಾವಣ್ಯ. ನೀನು ನನ್ನ ಮೇಲೆ ಅನುಮಾನ ಪಡಬೇಡ. ನಮ್ಮ ಸಂಸಾರನೇ ಹಾಳಾಗುತ್ತೆ. ಅಲೇಖ್ಯನ ಹಿಡ್ಕೋ, ಸಾಲ ತೀರುತ್ತೆ ಅಂತ ಯಾರಾದ್ರೂ ಸಲಹೆ ಕೊಡ್ತಿದಾರಾ? ದಿಸ್ ಇಸ್ ಟೂ ಮಚ್ ಲಾವಣ್ಯ. ಏನೋ ಕೇಳ್ತಾ ಇದ್ದೀನಲ್ಲ ಅಂತ ಇಷ್ಟ ಬಂದಂಗೆ ಮಾತಾಡ್ತಿದ್ಯಾ. ಅವಳು ಪ್ರೆಗ್ನೆಂಟ್ ಆಗಿರೋದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ನೀನು ನನ್ನನ್ನು ಅನುಮಾನಿಸ್ಬೇಡ, ನಿನ್ನ ಕಣ್ಣು ಹೋಗುತ್ತೆ. ಹೆಣ್ಮಕ್ಳ ಹಿಂದೆ ಆಸೆಯಿಂದ ಜೊಲ್ ಸುರ್ಸ್ಕೊಂಡು ಹೋಗೋದು ನೀವು, ಕಣ್ ಹೋಗೋದು ನನಗ? ಇಲ್ಲಿ ನೋಡು, ನನಗೆ ಹೊರಗಡೆ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಬಾಯ್, ಈವ್ನಿಂಗ್ ಬರ್ತೀನಿ. ಏಯ್, ನಿನ್ ಹೆಸರೇನಾದ್ರೂ ಹೊರಗಡೆ ಬರ್ಬೇಕು, ಆವಾಗಿರತ್ ನಿನ್ ಕತೆ. ಅವಳು ಗರ್ಭಿಣಿ ಆಗೋದಕ್ಕೆ ನೀನ್ ಕಾರಣ ಅಂತ ಗೊತ್ತಾಯ್ತು ಅನ್ಕೋ, ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ, ಕೈ ಕಾಲ್ ಕಟ್ಟಾಕಿ, ರೂಮಲ್ಲಿ ಕೂರ್ಡ್ ಹಾಕಿ 2 ದಿನ ಸರಿಯಾಗಿ ಹೊಡಿತೀನಿ. ಅವನಿ, ಅವನಿ, ಏನು ಯೋಚಿಸ್ತಿದೀಯಾ? ನಾನು ನಿನ್ನೆ ಕೇಳ್ತಾ ಇರೋದು. ಅಲೇಖ್ಯ ಅಂತ ಪರಿಸ್ಥಿತಿಲಿರೋದಕ್ಕೆ ಕಾರಣ ಮನೆಯವರು ಅಂತ ಅರ್ಥ ಆಗ್ತಾ ಇದೆ. ಆದ್ರೆ ಮಾಡಿರೋ ತಪ್ಪನ್ನ ಯಾರೂ ಒಪ್ಕೊಳ್ಳಲ್ಲ. ಎಲ್ಲರೂ ತಪ್ಪಿಸ್ಕೊಳ್ಳೋ ಹೋರಾಟದಲ್ಲಿ ಏನೂ ಸಂಬಂಧ ಇಲ್ದೇ ಇರೋ ಹಾಗಿದ್ದಾರೆ. ಆ ಕಡೆ ಅಲೇಖ್ಯ ಏನು ತನಗೇನು ಗೊತ್ತಿಲ್ಲ ಅಂತಿದ್ದಾಳೆ. ನಡೆದಿರೋದು ಚಿಕ್ಕ ವಿಷಯ ಅಲ್ಲ, ಅತ್ತೆ ಮಾವನ್ ಮರ್ಯಾದೆ, ಮನೆ ಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ ಇದು. ಹೊರಗಡೆ ಸ್ವಲ್ಪ ಗೊತ್ತಾದ್ರೂ ಎಲ್ಲಾರ್ಗೂ ನಾವು ಕೀಳಾಗ್ಬಿಡ್ತೀವಿ. ನಮ್ಮಿಂದ ಯಾರಿಗಾದ್ರೂ ಆಸ್ತಿ ನಷ್ಟ ಆದ್ರೆ ಮತ್ತೊಂದು ಜಾಗದಲ್ಲಿ ಕೊಡ್ಬೋದು. ದುಡ್ಡು ನಷ್ಟ ಆದ್ರೆ ಬದಲಿಗೆ ದುಡ್ಡು ಕೊಡ್ಬೋದು. ಯಾವುದೇ ನಷ್ಟ ಆದ್ರೂ ನಷ್ಟ ಪರಿಹಾರ ಕೊಡ್ಬೋದು. ಊಹಿಸ್ದೇ ಇರೋದು ನಡ್ತಿದೆ. ಈ ವಿಷಯನ ಮಾತ್ರ ಸುಲಭವಾಗಿ ಬಿಡಬಾರ್ದು. ಹೇಗಾದ್ರೂ ನಿಜಾನ ಹೊರಗೆ ತೆಗಿತೀನಿ. ಎಷ್ಟೇ ಕಷ್ಟ ಆದ್ರೂ ಸರಿ, ತೆಗಿತೀನಿ. ಯಾರನ್ನೂ ಬಿಡಲ್ಲ. ನಮ್ಮ ಮನೇಲೇ ಅಂತ ತಪ್ಪು ನಡೆಯೋದು ಅಂದ್ರೇನು? ಎಂಥ ಅವಮಾನ ಇದು! ನಮಗೆ ಹೀಗಿದ್ರೆ ಪಾಪ ಅಲೇಖ್ಯಾಗೆ ಇನ್ನೆಷ್ಟು ನೋವಾಗ್ತಿರತ್ತೆ. ಯಾರೇ ತಪ್ಪು ಮಾಡಿದ್ರು ಬಿಡಲ್ವಾ? ಬಿಡಲ್ಲ. ಇನ್ ಕೇಸ್ ಆ
ತಪ್ಪು ನಾನೇ ಮಾಡಿದ್ದೆ. ಗೆಸ್ಟ್ ಹೌಸ್ ಅಲ್ಲಿ ಇಬ್ರು ಮಧ್ಯೆ ಏನು ನಡೆದಿಲ್ಲ ಅಂತ ಹೇಳ್ದೆ ಅಲ್ವಾ? ಏನೂ ನಡೆದಿಲ್ಲ. ಒಂದ್ ವೇಳೆ ನಡೆದಿದ್ರೆ ಅವಾಗ ನೀನೇನ್ ಮಾಡ್ತಿದ್ದೆ? ನನ್ನ ವಿಷಯದಲ್ಲಿ ಎಂತ ನಿರ್ಧಾರ ತಗೋತಿದ್ದೆ ನೀನು? ಏನಿದೆ, ಅಲೇಖ್ಯಾಗೆ ನ್ಯಾಯ ಸಿಗೋದಕ್ಕೆ ನಿನ್ನ ಬಿಟ್ಟು ಹೋಗ್ತಾ ಇದ್ದೆ. ವರದಕ್ಷಿಣೆಗೋಸ್ಕರ ಕಾವ್ಯಾಗ್ ಹಿಂಸೆ ಕೊಟ್ಟಾಗ ಕಾವ್ಯಾಗ್ ಹೇಗ್ ನ್ಯಾಯ ಕೊಡ್ಸದ್ನೋ ಅಲೇಖ್ಯಾಗೆ ಕೂಡ ಹಾಗೆ ಹೋರಾಡಿ ನ್ಯಾಯ ಕೊಡಿಸ್ತೀನಿ. ವ್ಯಕ್ತಿ ನಮ್ಮೋರ ಬೇರೆಯವರ ಅನ್ನೋದಲ್ಲ, ನ್ಯಾಯ ಕೊಡ್ಸೋಕೆ ಆಯ್ತಾ ಇಲ್ವಾ ಅಷ್ಟೇ. ಆದ್ರೂ ಯಾಕೆ ಕೇಳ್ದೆ? ಸುಮ್ಮನೆ ತಿಳ್ಕೊಳ್ಳೋಣ ಅಂತ. ಇಂಥ ವಿಷಯನ ಸುಮ್ಮನೆ ತಿಳ್ಕೋಬೇಕು ಅಂತ ಕೇಳಲ್ವಲ್ಲ, ಯಾವುದೋ ಕಾರಣ ಇದ್ರೇನೆ ಕೇಳ್ತಾರೆ. ನನ್ಗಂತೂ ಅಲೇಖ್ಯ ಜೊತೆ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಅಲ್ವಾ ನಾನು ನಿನ್ನ ನಂಬ್ತಾ ಇದ್ದೀನಿ. ಅವನಿ, ಕೂತ್ಕೋ, ನಾನು ಈಗ ಬರ್ತೀನಿ. ಅವನಿ, ಕಾಫಿ ಕೊಡ್ಲಾ? ಏನು ಬೇಡ ಅಕ್ಕ. ಏನಾಯ್ತು? ಯಾಕೆ ಹೇಗಿದೆಯಾ? ನಾನೊಂದು ಅಂದ್ಕೊಂಡ್ರೆ ಅಲ್ಲಿ ಇನ್ನೊಂದು ನಡೀತು. ಏನ್ ನಡೀತು? ಅಲೇಖ್ಯಾಗೆ ಮೊದಲನೇ ಸಲ ನೋಡಿದ ಸಂಬಂಧನ ನಿಹಾರಿಕಾ ಹಾಳು ಮಾಡಿದ್ಲು. ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಮತ್ತೊಂದು ಸಂಬಂಧನ ನೋಡಿದೆ. ಮನೆಯವ್ರ ಪರಿಸ್ಥಿತಿ ಗೊತ್ತಿರೋದಕ್ಕೆ ಮೊದಲೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ. ಅವರು ಸರಿ ಅಂದ್ರು. ಎಲ್ಲ ಸರಿಯಾಗಿ ನಡೆಯತ್ತೆ ಅನ್ಕೊಳ್ಳೋ ಸಮಯದಲ್ಲಿ ಏನ್ ನಡೀತು ಅಂದ್ರೆ, ಅಂದ್ರೆ ಅವತ್ತು ದೇವಸ್ಥಾನದಲ್ಲಿ ಜಂಗಮ ದೇವರು ಹೇಳಿದ್ದು ಅಕ್ಷರಶಃ ನಿಜ ಆಯ್ತು. ಹೌದಕ್ಕ. ಆವತ್ತು ಕೂಡ ನನಗಿದನ್ನು ನಂಬೋದಕ್ಕಾಗ್ಲಿಲ್ಲ. ಅದು ಇವಾಗ ನಿಜ ಆಯ್ತು. ಮನೇಲಿ ಯಾರನ್ನ ಅನುಮಾನಿಸ್ಬೇಕೋ ಅರ್ಥ ಆಗ್ತಾ ಇಲ್ಲ. ದೊಡ್ಡ ಬಾವ ಕೃಷ್ಣ ಬಾವನ್ ವರ್ತನೆ ಅನುಮಾನಾಸ್ಪದವಾಗಿದೆ. ಹಾಗಂತ ಆಧಾರ ಇಲ್ದೇನೆ ಏನೂ ಮಾತಾಡೋದಕ್ಕಾಗ್ತಿಲ್ಲ. ಅಷ್ಟಕ್ಕೂ ನಿದ್ದೆ ಮಾತ್ರ ತಗೊಂಡು ಮಲ್ಕೋತೀನಿ ಅಂತ ಹೇಳಿದ ಮಾತುಗಳನ್ನ ನಾವ್ ಎಷ್ಟರ ಮಟ್ಟಿಗೆ ನಂಬೋದು? ಅಲೇಖ್ಯ ಬೇಕು ಅಂತಾನೆ ಹಾಗೆ ಸುಳ್ಳು ಹೇಳ್ತಿದ್ದಾಳೆ ಅವನಿ. ಇಲ್ಲ ಅಕ್ಕ, ಅವಳು ನಿಜಾನೇ ಹೇಳ್ತಾಳೆ. ಅಲೇಖ್ಯ ಪೂರ್ತಿಯಾಗಿ ಬದಲಾಗಿರೋ ವ್ಯಕ್ತಿ. ಲಾವಣ್ಯ ಅಕ್ಕ, ವಸಂತ ಅತ್ಗೆ ನಿಹಾರಿಕಾಗಿಂತ 1000 ಪಟ್ಟು ಬೆಟರ್. ಅವ್ರು ಎಲ್ರಿಗೂ ಬದಲಾಗಿ ಅಂತ ಎಷ್ಟೋ ಸಲ ಹೇಳಿದ್ದೀನಿ, ಆದ್ರೂ ಬದಲಾಗ್ಲಿಲ್ಲ. ಅಲೇಖ್ಯ ಅಲ್ಲಿ ಮಾತ್ರ ನನ್ನ ಮಾತುಗಳು ಬದಲಾವಣೆನ ತಂದಿದೆ. ಏನೇ ಆದ್ರೂ ನೀನ್ ಅವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ ನೀನ್ ಮಾಡಿರೋ ದೊಡ್ಡ ತಪ್ಪು. ಅತಿ ಒಳ್ಳೆತನ ನಿನ್ ಪಾಲಿಗೆ ಶಾಪವಾಗಿ ತಯಾರಾಗ್ತಿದೆ ಅಂತ ನಾನು ಎಚ್ಚರಿಸ್ತಾನೆ ಇದ್ದೆ. ಆದ್ರೂ ನೀನ್ ನನ್ನ ಮಾತು ಕೇಳಲೇ ಇಲ್ಲ. ಜವಾಬ್ದಾರಿನ ತಗೋಬೇಕಾದ್ರೆ ಹೀಗೆ ಊಹಿಸ್ದೇ ಇರೋದು ನಡೆಯುತ್ತೆ ಅಂತ ಅನ್ಕೊಳ್ಳಲ್ಲ ಅಲ್ವಾ ಅಕ್ಕ? ಈಗೇನ್ ಮಾಡ್ಬೇಕೋ ಅರ್ಥ ಆಗ್ತಾ ಇಲ್ಲ. ಕೃಷ್ಣ ರಾಧಾಕೃಷ್ಣನ್ ಮೇಲೇನೆ ನಾವು ಅನುಮಾನ ಪಡ್ಬೇಕು. ಶ್ರೀಕರ್ ಅಂತವನಲ್ಲ. ಅಪ್ಪಿ ತಪ್ಪಿ ಶ್ರೀಕರೇ ಆಗಿದ್ರೆ ನಿಮ್ ಜೀವನ ಏನಾಗುತ್ತೆ? ಕೃಷ್ಣ ರಾಧಾಕೃಷ್ಣರಲ್ಲಿ ಒಬ್ರಾಗಿದ್ರೆ ಮಾತ್ರ ನಿಹಾರಿಕಾ ಲಾವಣ್ಯ ಸುಮ್ಮನೆ ಇರ್ತಾರಾ? ನಿನ್ನಿಂದಾನೇ ಹೀಗಾಗಿದ್ದು ಅಂತ ನಿನಗ್ ತೊಂದರೆ ಕೊಡ್ತಾರೆ. ಈ ಸಮಸ್ಯೆಯಿಂದ ನೀನದು ಹೇಗೆ ಹೊರಗೆ ಬರ್ತೀಯೋ ಏನೋ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ರುದ್ರಾಣಿ ಹಾಸ್ಪಿಟಲಲ್ಲಿ ಇರೋದಕ್ಕೆ ಸರಿ ಹೋಯ್ತು. ಅಲೇಖ್ಯ ಪರಿಸ್ಥಿತಿ ಬಗ್ಗೆ ಅವಳಿಗೆ ಗೊತ್ತಾದ್ರೆ ಮಾತ್ರ ನಿಮ್ಮ ಮನೇನ ಸ್ಮಶಾನವಾಗಿ ಬದಲಾಯಿಸ್ತಾಳೆ. ತನ್ನ ಮಗಳನ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದಿದ್ದಕ್ಕೆ ನನ್ನ ಗಂಡನ್ನ ಸಾಯಿಸೋಕ್ ಹೋಗಿದ್ಲು. ಮದುವೆಗೆ ಮುಂಚೆ ತನ್ನ ಮಗಳು ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಮಾತ್ರ
ನಿಜವಾಗ್ಲೂ ನಮ್ಮನೆ ಸ್ಮಶಾನ ಆಗ್ಬಿಡತ್ತೆ. ಆ ವಿಷಯದಲ್ಲಿ ನನಗೂ ಭಯ ಆಗ್ತಾ ಇದೆ ಅಕ್ಕ. ಅಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ ಅನ್ಕೋತಿದ್ದೀನಿ. ಏನೋ ನಿನ್ ಜೀವನ ಅದ್ ಯಾವಾಗ ಸರಿ ಹೋಗುತ್ತೋ ಅನ್ನೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಿನ್ನ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರ ಆಗತ್ತೆ ಅಂತ ಬಂದೆ. ಇನ್ನು ಹೊರಡ್ತೀನಿ. ಸ್ವಲ್ಪ ಹೊತ್ತಿರು. ಈಗಿರೋ ಪರಿಸ್ಥಿತಿಲಿ ಇದಕ್ಕೂ ಮೊದಲಿನ ಹಾಗೆ ಮನೆ ಬಿಟ್ಟು ಇರೋಕ್ಕಾಗಲ್ಲ. ನಾನು ಹೊರಡ್ತೀನಕ್ಕ.